ಸುಮ್ಮನೆ ಕುತ್ಕೊಂಡು ಸೋಲೋದಕ್ಕಿಂತ ಐ ಥಿಂಕ್ ಪ್ರಯತ್ನ ಪಟ್ಟು ಸೋಲೋದೇ ಒಳ್ಳೇದನ್ಸುತ್ತೆ. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ಪ್ರಯತ್ನ ಬಹಳ ಮುಖ್ಯ ಆಗತ್ತೆ ಜೀವನದಾಗ. ನೀನ್ ಏನ್ ಮಾಡಿ ಅಟ್ಲೀಸ್ಟ್ ಏನೋ ಒಂದು ಮಾಡಿ ಅಲ್ಲ ಜೀವನದಾಗ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದು ನಾನು ಬಹಳ ಬಿಲೀವ್ ಮಾಡ್ತೀನಿ. ಐ ಡೋಂಟ್ ಕೇರ್ ಅಬೌಟ್ ದ ಪೀಪಲ್. ನನ್ನ ಪ್ರಕಾರ ಏನಂದ್ರ ನನಗೆ ಇಷ್ಟ ಬರ್ತತ ನಾನು ಅದು ಮಾಡ್ಬೇಕು, ನನಗೆ ಏನ್ ತಿನ್ಬೇಕನ್ಸುತ್ತೆ ಅದು ತಿನ್ಲೇಬೇಕು. ಜಸ್ಟ್ ಡೂ ಇಟ್ ಯುವರ್ ಸೆಲ್ಫ್. ನಾನು ಹೇಳೋದೊಂದ, ಇವತ್ತೇನ್ ಮಾಡ್ಬೇಕನ್ಸುತ್ತೆ ಅದನ್ನ ಮಾಡಿ. ನಿಯತ್ತ ಕುತ್ಕೊಂಡು ನಿಮ್ ಪ್ರಕಾರ ನಿಮ್ಗೆ ಏನ್ ಮಾಡಿದ್ರೆ ಚೆನ್ನಾಗ್ ಅನ್ಸುತ್ತೆ ಅದನ್ನ ಮಾಡಿ. ಹಾರ್ಟ್ಫುಲ್ ಆಗಿ ಪೀಸ್ಫುಲ್ ಆಗಿ ಬದುಕಿ. ಯಾಕಂದ್ರೆ ಇರೋದೊಂದು ಲೈಫ್ ಮತ್ತೆ ಹುಡ್ತೀವಿ ಇಲ್ಲ ಗೊತ್ತಿಲ್ಲ. ಸೊ ಇರೋವರೆಗೂ ನಿಮ್ಗೇನ್ ವಿಡಿಯೋ ಮಾಡ್ಬೇಕನ್ಸುತ್ತೋ ಸಖತ್ತಾಗಿ ಮಾಡಿ, ಸಖತ್ತಾಗಿ ಒಂದು ಒಳ್ಳೆ ಪ್ಯಾಷನ್ ನ ಲವ್ ಮಾಡಿ, ನಿಮ್ ಕೆಲಸನ ಇಷ್ಟಪಟ್ಟು ಮಾಡಿ, ನಿಮಗೇನ್ ಅನ್ಸುತ್ತೆ ಅದನ್ನ ಮಾಡ್ರಿ ಅಷ್ಟೇ ನಾ ಹೇಳೋದು. ಯಾಕಂದ್ರೆ ಡೋಂಟ್ ಲಿಸನ್ ದ ಪೀಪಲ್, ಜಸ್ಟ್ ಡೂ ಇಟ್ ಯುವರ್ ಸೆಲ್ಫ್ ಅಂಡ್ ಬ್ರಿಂಗ್ ಯುವರ್ ಸೆಲ್ಫ್ ಆಸ್ ಎಕ್ಸ್ಟ್ರೀಮ್ ಲೆವೆಲ್. ಎಲ್ಲಿವರೆಗೂ ನೀವು ಆಗಲ್ವೋ ಅಲ್ಲಿವರೆಗೂ ಜನ ಮಾತಾಡ್ತಾನೆ ಇರ್ತಾರೆ. ನೀವು ಮಾಡಿ ಒಂದು ಪೊಸಿಷನ್ಗೆ ತಂದಿಟ್ಟಾದ್ಮೇಲೆ ಹೇಳ್ತಾರೆ ಹೌದಲ್ಲ ಇದು ವರ್ಕೌಟ್ ಆಯ್ತಲ್ಲ ಅಂತ. ಅಂತವ್ರು ಜಗ್ಗಿ ಜನ ಇದಾರೆ 90%. ಸೊ ನಾ ಹೇಳೋದಂತ, ನಿಮ್ಮ ಪ್ರಯತ್ನ ಯಾವತ್ತೂ ಬಿಡಕ್ ಹೋಗ್ಬೇಡಿ, ನಿಮ್ಮ ಕೆಲಸ ಯಾವತ್ತೂ ಬಿಡಕ್ ಹೋಗ್ಬೇಡಿ. ನಿಮ್ ಪಾಡಿ ನೀವು ಮಾಡ್ಕೊಂತ ಹೋಗಿ. ಒಂದ್ ದಿವಸ ಯಾರು ಏನಾಗಲ್ಲ ಅಂದಿರ್ತಾರೋ ಅವರೇ ಡೆಫಿನೆಟ್ಲಿ ಹೇಳ್ತಾರೆ. ಬಟ್ ಅದಾಗ್ಬೇಕಂದ್ರೆ ನೀವು ಕನ್ಸಿಸ್ಟೆಂಟ್ ಆಗಿ ಇರ್ಬೇಕು ಜೀವನದಾಗ. ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ ಅಂದ್ರ ನೀವು ಸೋಲೋದಂತೂ ಗ್ಯಾರಂಟಿ. ಯಾಕಂದ್ರೆ ನೀವು ಕನ್ಸಿಸ್ಟೆಂಟ್ ಆಗಿ ಇದ್ಕಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಏನ್ ಕ್ವಾಲಿಟಿ ಇನ್ನು ಏನ್ ಇಂಪ್ರೂವ್ ಮಾಡಬೇಕು, ಏನ್ ಮಾಡ್ಬೇಕು, ಏನಿಲ್ಲ ಅಂತ. ಇಫ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್, ಯು ಜಸ್ಟ್ ಸಿಟ್ಟಿಂಗ್ ಅಂಡ್ ಸೇಯಿಂಗ್ ಥಿಂಗ್ ನಾನು ಇದಾಗ್ತೀನಿ ಅದಾಗ್ತೀನಿ ಅಂತ ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ನೀನ್ ಏನೋ ಒಂದು ಮಾಡ್ತಾ ಇದ್ರೆ ಏನೋ ಒಂದು ಆಗ್ತೀಯಲ್ಲ. ಸುಮ್ನೆ ಕುತ್ಕೊಂಡು ನಾನು ಅದನ್ನ ಹಾಕ್ತೀನಿ ಇದನ್ನ ಹಾಕ್ತೀನಿ ಅಂದ್ರೆ ಏನೂ ಆಗಲ್ಲ. ಸೊ ನಾ ಹೇಳೋದೊಂದು, ಪ್ರಯತ್ನ ಪಡೋದು ಬಿಡಕ್ ಹೋಗ್ಬೇಡಿ, ಕನ್ಸಿಸ್ಟೆಂಟ್ ಆಗಿ ಮಾಡಿ. ಪರವಾಗಿಲ್ಲ ಸೋಲ್ ಬಂದ್ರು ಜನಗಳು ಅಂದ್ರು ಅವೆಲ್ಲ ತಲೆಗೆಡಿಸ್ಕೊಳಕ್ ಹೋಗ್ಬೇಡಿ. ಅವೆಲ್ಲ ಒಂದು ಪಾಠ ಅಂತ ತಿಳ್ಕೊಂಡು ಮುಂದೆ ನುಗ್ತಾ ಇರಿ ಅಷ್ಟೇ. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ, ಇಲ್ಲಾದ್ರೆ ಬೇಡ. ಸೊ ಥ್ಯಾಂಕ್ ಯು ಸೋ ಮಚ್.